ನಿಮಗೇನೂ ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ, ಆದರೆ ನಿಮ್ಗಾಯ್ತು. ದೇವರು ದೊಡ್ಡವನು, ದೊಡ್ಡದೇನೂ ಆಗಿಲ್ಲ ಬಿಡಿ. ಡೋಂಟ್ ವರಿ, ಎವ್ರಿಥಿಂಗ್ ಈಸ್ ಆಲ್ ರೈಟ್. ನೀವು ಬೇಗ ಹುಷಾರಾಗ್ತೀರಾ, ಆದರೆ 1 ತಿಂಗಳು ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಇಂಟೆಸ್ಟಿನ್ ಒಳಗಡೆ ಚಾಕು ಹೋಗಿರೋದ್ರಿಂದ ತುಂಬ ಡ್ಯಾಮೇಜ್ ಆಗಿದೆ, ಹಾಗೆ ಬ್ಲೀಡಿಂಗ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ನೀವು ಮತ್ತೆ ಎದ್ದು ಓಡಾಡಿದ್ರೆ, ಹೀಗೆ ಕೂತ್ಕೊಂಡು ಮಾತಾಡಿದ್ರೆ ಮತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ 1 ಮಂತ್ ಶಿ ಹ್ಯಾಸ್ ಟು ಟೇಕ್ ಕಂಪ್ಲೀಟ್ ಬೆಡ್ ರೆಸ್ಟ್. ಆದಿ ಬರ್ತಾನಂತೆ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಇವಾಗ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ. ಹೇಳಮ್ಮ. ಸೂರ್ಯ ಹಾಸ್ಪಿಟಲ್ ಇದೆಯಾ? ಹಾಂ, ಹೇಗಿದ್ದಾಳೆ ಆರ್ತಿ ಈಗ? ಪರವಾಗಿಲ್ಲ, ಚೇತರಿಸ್ಕೋತಾ ಇದ್ದಾರೆ. ಪ್ರಜ್ಞೆನೂ ಬಂದಿದೆ. ದೇವ್ರು ದೊಡ್ಡವನು, ಕಾಪಾಡಿದ್ದಾನೆ. ಏನಂತಾರೆ ಡಾಕ್ಟ್ರು? ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ, ಆದರೆ 1 ತಿಂಗಳು ಪೂರ್ತಿ ಬೆಡ್ ರೆಸ್ಟ್ ಇರಬೇಕಂತೆ. ಅವಳನ್ನು ನಾವು ನೋಡ್ಕೊಳ್ಳೋಣ ಕಣೋ. ಏನಂದೆ? 1 ತಿಂಗಳು ಬೆಡ್ ರೆಸ್ಟ್ ಅಂದರೆ ಯಾರೋ ನೋಡ್ಕೊಳ್ತಾರೆ? ಶೋಭಮ್ಮನ ಕೈಯಲ್ಲಿ ಆಗಲ್ಲ, ಅವ್ರಿಗೆ ಮಂಡಿ ನೋವಲ್ವಾ? ಆರ್ತಿನ ಕರ್ಕೊಂಬಂದ್ಬಿಡು, ನಾವೇ ನೋಡ್ಕೊಳ್ಳೋಣ. ನಿನ್ನ ಜೀವ ಉಳಿಸಿದಳು ಕಣೋ ಅವಳು. 1 ತಿಂಗಳು ಅವಳು ಆರೈಕೆ ಮಾಡಿ ನಮ್ಮ ಋಣ ಕಳ್ಕೋಬೇಕು. ಅವಳನ್ನ ಮನೆಗೆ ಕರ್ಕೊಂಬಂದ್ಬಿಡು. ಆದ್ರೆ ಗಿದ್ರೆ ಏನೂ ಇಲ್ಲ, ಅವಳಿಗೆ ಹೇಳು ನಾನು ಹೇಳಿದೆ ಅಂತ. ಬರ್ತಾಳೆ. ಸರಿಯಮ್ಮ. ಮಿಸ್ಟರ್ ಸೂರ್ಯ ಅವರೇ, ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಡಿಸ್ಚಾರ್ಜ್ ಸಮರಿ ಕೂಡ ರೆಡಿ ಮಾಡಿದ್ದೀನಿ, ನೀವಿನ್ನು ಹೋಗ್ಬೋದು. ಆದರೆ ಬೆಡ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಆದಿ ಬರ್ತಾನಂತೆ, ಇಲ್ಲ ಹೊರಗಡೆ ಹೋಗಿದ್ದಾನೆ. ನಾ ಹೋಗೋಣ ಬನ್ನಿ, ಬರ್ತಾನ ಅವನು. ಸೂರ್ಯ ಅವರೇ, ಇವ್ರನ್ನ ಕರ್ಕೊಂಡು ಹೋಗಿ. ಇವ್ರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ನನಗೆ ಕೂಡಲೇ ಫೋನ್ ಮಾಡಿ, ನಾನು ಬಂದು ನೋಡ್ತೀನಿ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಟೈಮ್ ಕರೆಕ್ಟಾಗಿ ಕೊಡಿ. ಸರಿ ಡಾಕ್ಟರ್. ಓಕೆ, ಟೇಕ್ ಕೇರ್ ಮಾ. ಬಾಯ್. ಥ್ಯಾಂಕ್ ಯು. ಮತ್ತೆ ಹೊರಡೋಣ. ಹರಿಯಾ, ಕಾರ್ ತೆಗಿ. ಆ್ಯಡ್ ಅರ್ಜೆಂಟಲ್ಲಿ ಬೈಕಲ್ಲಿ ಬಂದುಬಿಟ್ಟೆ, ಕಾರ್ ತರಲಿಲ್ಲ. ಇಟ್ಸ್ ಓಕೆ ಆರ್ಯ, ನೀನು ಹೊರಡು, ನಾನು ಕರ್ಕೊಂಡ್ಬರ್ತೀನಿ. ಸರಿ ನೋಡೋಣ. ಹೇಳಿ ಮೆಲ್ಲಿಗೆ, ಹುಷಾರು.